ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ಸ್ವಾಗತ. ವೀಕ್ಷಕರೇ, ನಾನು ನಿಮ್ಮ ಸಂದೀಪ್ ಗೌಡ. ವೀಕ್ಷಕರೇ, ಈ ವಿಡಿಯೋದಲ್ಲಿ ಒಂದು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಅಂದರೆ ಬ್ಲಾಕ್ಔಟ್ ಡೇ ಅಥವಾ ಬ್ಲಾಕ್ಔಟ್ನ ಏನಕ್ಕೋಸ್ಕರ ಜಾರಣೆಗೆ ತರ್ತಾರೆ, ಅದು ಎಷ್ಟು ಇಂಪಾರ್ಟೆಂಟ್, ಏನಕ್ಕೆ, ಅದು ಯುದ್ಧದ ಸಮಯದಲ್ಲಿ ಈ ಬ್ಲಾಕ್ಔಟ್ ಅನ್ನ ಏನು ಜಾರಿ ಮಾಡ್ತಾರೆ, ಇದು ನಾವು ಸಾರ್ವಜನಿಕರು ಏನಕ್ಕೆ ಇದನ್ನ ಪಾಲನೆ ಮಾಡಬೇಕು, ಇದರ ನಿಯಮಗಳು ಏನು, ಏನಕ್ಕೆ ನಾವು ತುಂಬ ಜನಗಳು ತುಂಬ ಸ್ಮಾರ್ಟ್ ಆಗಿರಬೇಕು ಅಥವಾ ತುಂಬ ಅಲರ್ಟ್ ಆಗಿರಬೇಕು ಈ ಟೈಮ್ದಲ್ಲಿ ಅನ್ನೋ ಒಂದು ಪ್ರತಿಯೊಂದು ಇನ್ಫಾರ್ಮೇಷನ್. ಅಂದರೆ ತುಂಬ ಜನಗಳಿಗೆ ಈ ಬ್ಲಾಕ್ಔಟ್ ಅಂದರೆ ಏನು ಮಾಡಬೇಕು ನಾವು ಮನೆಯಲ್ಲಿ ಆ ಯುದ್ಧ ಸಮಯದಲ್ಲಿ ಅನ್ನೋದೊಂದು ಇನ್ಫಾರ್ಮೇಷನ್ನ ಗೊತ್ತಿರಲ್ಲ. ಅದ್ರ ಬಗ್ಗೆ ಪ್ರತಿಯೊಬ್ಬರಿಗೂ ಎಲ್ಲ ಜನಸಾಮಾನ್ಯರಿಗೆ ತಿಳಿಸ್ಕೊಡೋಣ ಅಂತ ಒಂದು ಸ್ಮಾಲ್ ವಿಡಿಯೋ ಮಾಡಿದ್ದೀನಿ ವೀಕ್ಷಕರೇ. ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಒಳ್ಳೊಳ್ಳೆ ಗುಡ್ ಕಂಟೆಂಟ್ ವಿಡಿಯೋಗಳನ್ನ ಶೇರ್ ಮಾಡ್ತಾ ಇರ್ತೀನಿ ವೀಕ್ಷಕರೇ. ಈ ಬ್ಲಾಕ್ಔಟ್ ಡೇನ ಪ್ರತಿ ಯುದ್ಧದ ಸಮಯದಲ್ಲಿ ಮೋಸ್ಟ್ ಯೂಸ್ ಮಾಡ್ತಾರೆ ವೀಕ್ಷಕರೇ. ಏನಕ್ಕೆ ಅಂದರೆ ಈ ಬ್ಲಾಕ್ಔಟ್ ಡೇ ಅಥವಾ ಬ್ಲಾಕ್ಔಟ್ ಏನಕ್ಕೆ ಕರೀತಾರೆ ಅಂದರೆ ವೀಕ್ಷಕರೇ, ನಿಮ್ಮ ಮನೆಯಲ್ಲಿ ಏನೇ ದೀಪಗಳಿರಲಿ ಅಥವಾ ನಿಮ್ಮ ಕಾರ್ಗಳು ಏನೇ ಇರಲಿ, ಆ ದೀಪಗಳನ್ನ ಆರಿಸಿ ಅಥವಾ ಮಬ್ಬಾದ ದೀಪಗಳು ಅಥವಾ ನೈಟ್ ಲೈಟ್ ಅಂತ ಯೂಸ್ ಮಾಡ್ತಿರಲ್ಲ ಅವನ್ನು ಯೂಸ್ ಮಾಡಿಕೊಂಡು, ಅಥವಾ ನಿಮ್ಮ ಮನೆಯಲ್ಲಿ ನೀವು ಲೈಟ್ನ ಹಾಕಿದಾರೆ ಅಂತ ಬೇರೆಗೆ ಕಾಣಿಸ್ತಾ ಇರೋ ಪರದೆಗಳನ್ನ ಹಾಕೊಂಡು ಅಥವಾ ಈಗ ಸ್ಕ್ರೀನ್ ಕರ್ಟನ್ ಹಾಕೊಂಡ್ರೆ ನೀವು ಹೇಗೆ ಒಂದು ಮೂವಿ ಥಿಯೇಟ್ರಲ್ಲಿ ಮೂವಿ ನೋಡ್ತಿರ್ತೀರ ಅದು ಆಚೆ ಕಡೆ ಗೋಚರಿಸಿಲ್ವೋ ಅದನ್ನ ಕಾಲ್ಡ್ ಬ್ಲಾಕ್ಔಟ್ ಅಂತ ಕರೀತಾರೆ ವೀಕ್ಷಕರೇ. ಬ್ಲಾಕ್ಔಟ್ ಡೇ ಅಂದರೆ ನಿಮ್ಮ ಪ್ರತಿಯೊಂದು ಏನೇ ಬೆಳಕು ಮೇಲುಗಡೆ ಯಾರಿಗೂ ಗೋಚರಿಸಬಾರ್ದು, ಅಕ್ಕಪಕ್ಕದ ಏನೇ ಹೋದ್ರೂ ಯಾರಿಗೂ ಗೋಚರಿಸಬಾರ್ದು, ಆ ಥರ ಮಾಡೋದೇ ಒಂದು ಬ್ಲಾಕ್ಔಟ್ ಡೇ ಅಂತ ವೀಕ್ಷಕರೇ. ಅದನ್ನ ಯುದ್ಧದ ಸಮಯದಲ್ಲಿ ಏನಕ್ಕೆ ಬಳಸ್ತಾರೆ ಅಂದರೆ ವೀಕ್ಷಕರೇ, ಈಗ ಪಾಕಿಸ್ತಾನ ಇಂಡಿಯಾ ಯುದ್ಧದ ಸಮಯದಲ್ಲಿ ತುಂಬ ಹೈ ಅಲರ್ಟ್ ಆಗಿ ನಮ್ಮದು ಬ್ಲಾಕ್ಔಟ್ ಡೇನ ಸುತ್ತಮುತ್ತ ಇರೋ ಹರಿಯಾಣ ಆ ಕಡೆ ಸೈಡು, ಪಂಜಾಬ್ ಸೈಡ್ ಆಗಲಿ, ರಾಜಸ್ಥಾನ ಸೈಡ್ ಆಗಲಿ, ಕಾಶ್ಮೀರ್ ಸೈಡಲ್ಲಿ ಒಂದು 3-4 ದಿನ, ಒಂದು ವಾರದಿಂದ ಮಾಡಿದ್ದಾರೆ. ಏನಕ್ಕೆ ಅಂದರೆ ಈಗ ನೈಟ್ ಟೈಮಲ್ಲಿ ತುಂಬ ಶತ್ರು ದೇಶದವರು ಪಾಕಿಸ್ತಾನದವರು ನಮ್ಮ ದೇಶದ ಮೇಲೆ ಏನಾದ್ರು ದಾಳಿ ಮಾಡಿದಾಗ ಅಥವಾ ಕ್ಷಿಪಣಿಗಳಾಗಲಿ, ರಾಕೆಟ್ಗಳಾಗಲಿ ಅಥವಾ ಏನೇ ಆಗಲಿ, ಗುಂಡಿನ ಸೂರ್ಯಮಣಿ ಏನೇ ಆಗಲಿ, ಅವರು ಮೇಲಿಂದ ಉಡಾವಣೆ ಮಾಡಿದಾಗ ಅದಕ್ಕೆ ಕರೆಕ್ಟಾಗಿ ಗೋಚರಿಸಬಾರ್ದು. ಈಗ ಲೈಟ್ಸ್ ಇದೆ, ತುಂಬ ಕ್ರೌಡೆಡ್ ಇದೆ, ನಿಮ್ಮ ವಾಹನಗಳ ಲೈಟ್ಸ್ ಇದೆ ಅಥವಾ ಕಾರ್ಖಾನೆಗಳಾಗಲಿ, ಏನೇ ಬಿಲ್ಡಿಂಗ್ಸ್ಗಳ ಲೈಟ್ ಆಗಲಿ, ಅದು ಕಾಣಿಸಿದಾಗ ಅವ್ರು ಏನು ಅನ್ಕೊಂತಾರೆ, ಓಕೆ ಇಲ್ಲಿ ಸಮಥಿಂಗ್ ಏನೋ ಬೇರೆ ನಡೀತಾ ಇದೆ. ಹಾಗಾಗಿ ಪ್ರತಿಯೊಂದು ಆ ಥರ ನಡೀತಾ ಇರೋದ್ರಿಂದ ಅದನ್ನೇ ಅವ್ರುಗಳು ಟಾರ್ಗೆಟ್ ಮಾಡ್ತಾರೆ ವೀಕ್ಷಕರೇ. ಮೇಲೆ ಲೈಟ್ಗಳು ಇಂದ ಮೇಲೆ ಕ್ಲಿಯರಾಗಿ ಗೋಚರಿಸುತ್ತೆ, ಓಕೆ ಇಲ್ಲೇನೋ ದೊಡ್ಡದಿದೆ. ಹಾಗಾಗಿ ನಾವು ಇಲ್ಲಿಗೆ ಅದನ್ನ ಬಾಂಬ್ಗಳಾಗಲಿ, ಕ್ಷಿಪಣಿಗಳಾಗಲಿ ಏನಾದ್ರು ಪ್ರಯೋಗ ಮಾಡಬೇಕು ಅಂತ ಅವರು ಅಲ್ಲಿಗೆ ಮಾಡ್ತಾರೆ ವೀಕ್ಷಕರೇ. ಹಾಗಾಗಿ ಪ್ರತಿಯೊಂದು ಪ್ಲೇಸಸ್ಸಲ್ಲೂ ನಮ್ಮ ಆರ್ಮಿ ಪೀಪಲ್ಲು ತುಂಬಾ ಪ್ರೌಡ್ ಆಗಿರಬೇಕು ವೀಕ್ಷಕರೇ. ಯಾವ ಥರ ಅಲರ್ಟ್ಗಳು ಮಾಡ್ತಾರೆ ಅಂದರೆ, ಅವರು ಒಂದು ಸೈರನಿಂದ ಆಗಲಿ ಏನಾದ್ರು ಒಂದು ಬಿಫೋರ್ ದಟ್ಟೆ ಅನೌನ್ಸ್ ಮಾಡಿಬಿಡ್ತಾರೆ. ನೀವು ಸೈರನ್ ಮಾಡಿದ ತಕ್ಷಣ ಪ್ರತಿಯೊಬ್ಬರು ಜನಗಳು ಅಲರ್ಟ್ ಆಗಬೇಕು, ಸ್ಮಾರ್ಟ್ ಆಗಬೇಕು. ನಿಮ್ಮ ಮನೆಯಲ್ಲಿರೋ ಪ್ರತಿಯೊಂದನ್ನು ಎಲ್ಲ ಲೈಟ್ಗಳನ್ನ ಆಫ್ ಮಾಡಿಕೊಂಡು ನೀವು ಮುಂಬತ್ತಿ ಯೂಸ್ ಮಾಡೋದಾಗಲಿ ಅಥವಾ ದೀಪಗಳನ್ನ ಯೂಸ್ ಮಾಡೋದಾಗಲಿ ನಾರ್ಮಲ್ ಆ ಥರ ಯೂಸ್ ಮಾಡಿಕೊಂಡ್ರೆ ನಿಮ್ಮ ಮನೆಯಲ್ಲಿ ಅಥವಾ ನೀವು ಇದ್ದೀರಾ ಅಲ್ಲಿ ವಾಸಿಸ್ತಾ ಇದ್ದೀರಾ ಅನ್ನೋದೇ ಒಂದು ಗೋಚರಣೆ ಆಗಲ್ಲ ವೀಕ್ಷಕರೇ. ಆ ಥರ ಮಾಡಿಕೊಂಡ್ರೆ ನೀವೂ ಸೇಫ್ ಆಗಿರ್ತೀರಾ ಮತ್ತು ನಿಮ್ಮ ಅಕ್ಕಪಕ್ಕದಲ್ಲಿರೋ ಜನಗಳು ತುಂಬಾ ಸೇಫ್ ಆಗಿರ್ತಾರೆ ವೀಕ್ಷಕರೇ. ಅದಕ್ಕಾಗಿ ಪ್ರತಿಯೊಬ್ಬರೂ ಏನೇ ನಿಮಗೆ ಸೈರನ್ಗಳು, ಆರ್ಮಿ ಡೈರೆಕ್ಷನ್ಸ್ ಬಂದರೆ, ಸೈರನ್ಸ್ಗಳು ಬಂದರೆ, ಅವ್ರ ಆರ್ಡರ್ಸ್ ಬಂದರೆ ಪ್ರತಿಯೊಬ್ಬರೂ ಫಾಲೋ ಮಾಡಬೇಕು. ತುಂಬಾ ಕೇರ್ಫುಲ್ ಆಗಿ ನಾವು ಅದನ್ನು ಹ್ಯಾಂಡ್ಲ್ ಮಾಡಬೇಕಾಗುತ್ತೆ ವೀಕ್ಷಕರೇ. ನಾವು ಸಾರ್ವಜನಿಕರು ಎಚ್ಚರವಾಗಿದ್ದು ಸ್ವಲ್ಪ ಸ್ಮಾರ್ಟ್ ಆಗಿದ್ದರೆ, ತುಂಬ ಅಲರ್ಟ್ ಆಗಿದ್ದರೆ ತುಂಬ ನಮ್ಮ ದೇಶನೂ ಇದಾಗಿರುತ್ತೆ, ನಮ್ಮ ಅಕ್ಕಪಕ್ಕದಲ್ಲಿರೋರಿಗೂ ಎಫೆಕ್ಟ್ ಆಗಲ್ಲ, ಮತ್ತು ನಮ್ಮ ಆರ್ಮಿನೂ ಕ್ಲೀನಾಗಿ ನಮ್ಮ ದೇಶನ ಕಾಪಾಡ್ಕೋಬೋದು ವೀಕ್ಷಕರೇ. ಹಾಗಾಗಿ ಇದ್ರದ್ದು ಏನು ಇನ್ಫಾರ್ಮೇಷನ್ ಅಂತ ಒಂದು ಸ್ಮಾಲ್ ಇನ್ಫಾರ್ಮೇಷನ್ ತಿಳಿಸ್ತಾ ಇದ್ದೀನಿ ವೀಕ್ಷಕರೇ. ಹಾಗೇನೇ ವೀಕ್ಷಕರೇ, ಇದ್ರ ತುಂಬಾ ನಿಯಮಗಳನ್ನ ಪ್ರತಿಯೊಬ್ಬರು ಫಾಲೋ ಮಾಡಬೇಕಾಗುತ್ತೆ. ಏನಕ್ಕೆ ಅಂದರೆ ಈಗ ಬ್ಲಾಕ್ಔಟ್ ಡೇ ಅಂತ ಅವ್ರು ಏನಾದ್ರು ಅನೌನ್ಸ್ ಮಾಡಿದ ತಕ್ಷಣ ಸ್ವಲ್ಪ ನಿಯಮಗಳು ಅಂದರೆ ನಿಮ್ಮ ಮನೆಯಲ್ಲಿರೋ ನೀವು ನಿಮಗೇನಾದ್ರು ಏನಾದ್ರು ಒಂದು ಇದಿದೆ, ನಿಮ್ಮದು ಟಿ ವಿ ನೋಡ್ತಾ ಇದ್ದೀರೋ ಅಥವಾ ನೀವೇನಾದ್ರು ಒಂದು ವರ್ಕ್ ಮಾಡ್ತಾ ಇದ್ದೀರೋ, ಅದು ತುಂಬ ಇಂಪಾರ್ಟೆಂಟ್. ಅದು ಮಾಡಬೇಕು ಅಂದ್ರೂ ನಾರ್ಮಲ್ಲು ದೀಪಗಳನ್ನ ಯೂಸ್ ಮಾಡಿಕೊಂಡು, ಅಂದರೆ ನಾರ್ಮಲ್ ದೀಪ ಅಥವಾ ಮುಂಬತ್ತಿ ಯೂಸ್ ಮಾಡಿಕೊಂಡು ಅದನ್ನು ಹಾಕ್ಕೊಂಡು ಅಥವಾ ನಾರ್ಮಲ್ ನೈಟ್ ಲೈಟ್ ಹಾಕ್ಕೊಂಡು ಅದಕ್ಕೆ ನಿಮ್ಮ ಫುಲ್ಲು ಪರದೆಗಳು ಅಂದರೆ ಏನೇನು ಸ್ಕರ್ಟನ್ಸ್ ಇದಾವೆ ಎಲ್ಲ ಮುಚ್ಕೊಂಡು, ನಿಮಗೆ ಕಿಟಕಿಗಳಿದಾವೆಲ್ಲ ಪ್ರತಿಯೊಂದು ಮುಚ್ಚಿದ್ರೆ ನಿಮ್ಮ ಮನೆಯೊಳಗಿರೋಂಥದ್ದು ಆಚೆ ಕಡೆ ಗೋಚರಣೆ ಆಗಲ್ಲ. ಆ ನಿಯಮಗಳನ್ನ ಪ್ರತಿಯೊಬ್ಬರು ಫಾಲೋ ಮಾಡಬೇಕಾಗಲಿ. ಏನೇ ಆಗಲಿ, ಬೀದಿ ದೀಪಗಳಿರ್ತವೆ, ಬೀದಿ ದೀಪಗಳನ್ನೆಲ್ಲ ಆಫ್ ಮಾಡ್ಕೋಬೇಕು, ಔಟ್ಸೈಡ್ ಲೈಟ್ಗಳನ್ನೆಲ್ಲ ಆಫ್ ಮಾಡಬೇಕು ಅಥವಾ ಡಿಮ್ ಆಗಿ ಇಟ್ಕೋಬೇಕು. ಮತ್ತು ನಿಮ್ಮ ಕಾರಿಂದು ಏನೇ ಕಾರುಗಳು ಎಲ್ಲ ಕಾರುಗಳನ್ನು ಒಂದೇ ಗುಂಪಲ್ಲಿ ಪಾರ್ಕ್ ಮಾಡಿರ್ಬೋದು, ಸಪ್ರೇಟಾಗಿ ಪಾರ್ಕ್ ಮಾಡಿ ನಿಮ್ಮ ಕಾರ್ನೆಲ್ಲ ಕವರ್ ಮಾಡಬೇಕು. ಮತ್ತು ನಿಮ್ಮ
ಕಾರ್ಖಾನೆಗಳಾಗಲಿ, ನಿಮ್ಮ ಏನೇ ಆಫೀಸ್ಗಳಾಗಲಿ, ಏನೇ ಆಗಲಿ ಅದ್ರದ್ದೆಲ್ಲ ಲೈಟ್ಸ್ಗಳನ್ನೆಲ್ಲ ಕರೆಕ್ಟಾಗಿ ಡಿಮ್ ಮಾಡಬೇಕು, ಅಥವಾ ಅಲ್ಲಿ ಮೇಲಿಂದ ಅವರಿಗೆ ಗೋಚರಣೆ ಆಗಬಾರ್ದು. ಆ ಥರ ಪ್ರತಿಯೊಂದು ಫಾಲೋ ಮಾಡಬೇಕು. ಮತ್ತು ಪ್ರತಿಯೊಬ್ಬರು ಸಾರ್ವಜನಿಕರು ಯಾವಾಗಲೂ ನೀವು ಅಲರ್ಟ್ ಆಗಿರಬೇಕು ವೀಕ್ಷಕರೇ. ಇಂಥ ಡೇಗಳು ಬಂದಾಗ ಪ್ರತಿಯೊಬ್ಬರು ಅಲರ್ಟ್ ಆಗಿರಬೇಕು, ಬೇರೆಯವರಿಗೆ ಸಹಾಯ ಮಾಡೋ ಥರ ಇರಬೇಕು ವೀಕ್ಷಕರೇ, ಅಲರ್ಟ್ ಆಗಿದ್ದು. ಹಾಗಾಗಿ ಪ್ರತಿಯೊಬ್ಬರು ಉಳ್ಕೊಬೋದು, ಮತ್ತು ನಮ್ಮ ಇಂಡಿಯನ್ ಆರ್ಮಿಗಳಿಗೂ ಅದು ಸಹಾಯವಾಗುತ್ತೆ. ನಾವೇ ಸ್ವಲ್ಪ ಜಾಗೃತವಾಗಿ ಅಲರ್ಟ್ ಆಗಿದ್ದರೆ ಅವ್ರು ಇನ್ನೂ ಅಲರ್ಟ್ ಆಗಿರ್ತಾರೆ ವೀಕ್ಷಕರೇ. ಹಾಗಾಗಿ ಪ್ರತಿಯೊಬ್ಬರೂ ಈ ನಿಯಮಗಳನ್ನು, ಬ್ಲಾಕ್ಔಟ್ ನಿಯಮಗಳನ್ನು ಪ್ರತಿಯೊಬ್ಬರು ಫಾಲೋ ಮಾಡಬೇಕು. ಇಂಥ ಸಿಚುಯೇಷನ್ಸ್ ಬಂದಾಗ ನಾವು ನಮ್ಮ ಇದಕ್ಕೆ ನಾವು ಒಂದು ಸ್ವಲ್ಪ ಹೆಲ್ಪ್ ಮಾಡ್ತಾ ಹೋದರೆ ಆವಾಗ ನಮ್ಮ ಆರ್ಮಿಗಳು ಇನ್ನೂ ಸ್ಟ್ರಾಂಗ್ ಆಗ್ತವೆ. ನಮ್ಮ ಇಂಡಿಯಾನ ಕ್ಲೀನಾಗಿ ನಾವು ಸೆಕ್ಯೂರ್ ಮಾಡ್ಕೋಬೋದು ವೀಕ್ಷಕರೇ. ಹಾಗಾಗಿ ಇದೊಂದು ಸಾರ್ವಜನಿಕರ ನಮ್ಮದು ಇದೊಂದು ರೆಸ್ಪಾನ್ಸಿಬಿಲಿಟಿ ಆಗಿರೋದ್ರಿಂದ ಸಾರ್ವಜನಿಕರದು ಪ್ರತಿಯೊಬ್ಬರು ನಾವು ಜಾಗೃತವಾಗಿರಿ, ನಾವು ಒಂದು ಸ್ವಲ್ಪ ಚುರುಕಾಗಿ ಜಾಗೃತವಾಗಿದ್ದರೆ ನಮ್ಮ ದೇಶನೂ ಕೂಡ ನಾವು ಅಟ್ಲೀಸ್ಟ್ 1 or 2% ಕಾಂಟ್ರಿಬ್ಯೂಟ್ ಎಲ್ಲೇ ಇರಲಿ ಕಾಂಟ್ರಿಬ್ಯೂಟ್ ಮಾಡಬೇಕು ವೀಕ್ಷಕರೇ. ಆವಾಗಲೇ ನಮ್ಮ ನೆಲ ಮಣ್ಣು ಜಲಗಳಿಗೆ ಪ್ರತಿಯೊಂದಿಗೂ ನಮ್ಮ ಒಂದು ಏನೋ ಒಂದು ನಮ್ಮ ಕಡೆಯಿಂದ ಅರ್ಪಣೆ ಮಾಡೋಕ್ಕಾಗೋದು. ಹಾಗಾಗಿ ಇಂಥ ಟೆರರಿಸ್ಟ್, ಪಾಕಿಸ್ತಾನ ಅಂತ ಟೆರರಿಸ್ಟ್ ಪ್ಲೇಸ್ಗಳು ಏನೇ ಮಾಡೋಕ್ಕೆ ಬಂದರೂ ನಾವು ಈ ಥರ ಎಲ್ಲ ಜಾಗೃತವಾಗಿ ಅಲರ್ಟ್ ಆಗಿದ್ದು ಸ್ಮಾರ್ಟ್ ಆಗಿದ್ದರೆ ಎಷ್ಟೇ ದೊಡ್ಡ ದೇಶ ಆಗಿ ಏನೇ ಮಾಡಿಟ್ಕೊಂಡಿದ್ರು ನಮ್ಮ ದೇಶನ ಅಲ್ಲಾಡ್ಸೋಕ್ಕಾಗಲ್ಲ ವೀಕ್ಷಕರೇ. ಹಾಗಾಗಿ ನಾವು ಈ ಬ್ಲಾಕ್ಔಟ್ ಡೇನ ಯಾವ ಥರ ಪಾಲನೆ ಮಾಡ್ಕೋಬೇಕು ಇಂಥ ಸಿಚುಯೇಷನ್ ಬಂದಾಗ ಅಂತ ಒಂದು ಸ್ಮಾಲ್ ಇನ್ಫಾರ್ಮೇಷನ್ ಪ್ರತಿಯೊಬ್ಬರಿಗೂ ತಿಳಿಸೋಣ ಅಂತ ಒಂದು ಸ್ಮಾಲ್ ವಿಡಿಯೋ ಮಾಡಿದ್ದೀನಿ ವೀಕ್ಷಕರೇ. ಎಲ್ಲರೂ ಇದನ್ನು ತಿಳ್ಕೊಂಡು ಪ್ರತಿಯೊಬ್ಬರು ಸೇಫ್ ಆಗಿರಿ, ಸೆಕ್ಯೂರ್ ಆಗಿರಿ. ಥ್ಯಾಂಕ್ ಯು ಸೋ ಮಚ್ ಗೈಸ್.